साहब तेरिके अद्रल्ले कणಯ್ಯ ನನ್ನ ದುಡ್ಡೆಲ್ಲ ಇರೋದು. अच्छा साहब मैं अभी खोल देता हूँ. ಸೂಟ್ ಕೇಸ್ ಬಿಚ್ಬೇಡ, ಯಾಕೆ ಅಂದ್ರೆ ಅದ್ರೊಳಗಿರೋ ಲಕ್ಷ್ಮಿ ಹೊರಟೋಗ್ತಾಳೆ. अच्छी बात. ಆಮೇಲೆ ನಿನ್ನ ಹತ್ರ ಬುಕ್ಕು ಪೆನ್ ಇದೆಯಾ? ಆರ್ಸಿ ಬುಕ್ ಐ ಸಾಬ್. ಆರ್ಸಿ ಬುಕ್ ಅಲ್ಲ, ನೋಟ್ ಬುಕ್. ಒಂದ್ ಕೆಲಸ ಮಾಡು, 200 ಪೇಜಸ್ ನೋಟ್ ಬುಕ್ ನ ಪರ್ಚೇಸ್ ಮಾಡು. ಯಾಕೆಂದ್ರೆ ಇಲ್ಲಿಂದ ಅಲ್ಲಿವರೆಗೂ ನಾನು ಊಟ ತಿಂಡಿ ಗುಂಡು ತುಂಡು ವಗೈರೆ ವಗೈರೆ ಎಲ್ಲ ಬರ್ದಿಟ್ಕೋ, ಅದ್ರಲ್ಲಿ ಇದೆ, ಆಮೇಲೆ ಕೊಡ್ತೀನಿ. ಗುಡ್ ಮ್ಯಾನ್. ಮುಂಬೈಯಿಂದ ಒಂದು ಲಾಂಗ್ ಟ್ರಿಪ್ ಜೀವನದಲ್ಲಿ ಫಸ್ಟ್ ಟೈಮ್ ಮಾರ್ರೆ. ಯು ಆರ್ ಲಕ್ಕಿ. ಅಂದ್ರೆ ನೀನು ಕನ್ನಡದವನಾ? ಮಂಗಳೂರು ಅಚ್ಚ ಕನ್ನಡ. ದಾರಿಲಿ ಹೀಗೆ ಮಾತಾಡ್ಕೊಂಡು ಹೋಗ್ಬೋದು. ತಮ್ಮ ಹೆಸರು? ಮಧುಮಗ. ನಿಮ್ ಹೆಸರು ಬಹಳ ಡಿಫ್ರೆಂಟ್ ಆಗಿ ಉಂಟು ಮಾರ್ರೆ. ಅಯ್ಯೋ ನನ್ನ ಲೈಫೇ ತುಂಬಾ ಡಿಫ್ರೆಂಟ್. ಅಂದಂಗೆ ತಮ್ಮ ಹೆಸರೇನು? ತಾರಾನಾಥ ಶೆಟ್ಟಿ. ನಾನು ನೋಡ್ಲಿಕ್ಕೆ ಸ್ವಲ್ಪ ಧರ್ಮೇಂದ್ರನಾಗೆ ಇದ್ದೀನಿ ನೋಡಿ, ಅದಕ್ಕೆ ನನ್ನನ್ನು ಎಲ್ರು ಧರ್ಮೇಂದ್ರ ಧರ್ಮೇಂದ್ರ ಅಂತ ಕರೆಯೋದುಂಟು. ಧರ್ಮೇಂದ್ರ, ಆ ಬೈಕ್ ನ ಫಾಲೋ ಮಾಡೋ, ಫಾಲೋ ಮಾಡೋ. ಅಯ್ಯ ಕಾರ್ ಟೈರು, ನನ್ ಕಾರ್ ಟೈರು ಹೋಗ್ತಾ ಉಂಟು. ಕಾರ್ ಯಾಕೋ ನಿಲ್ಲಿಸ್ದೆ? ಅಯ್ಯೋ ನನ್ನ ಟೈರು ಮಾರ್ರೆ ಕಳಿಸ್ಕೊಂಡು ಓಡ್ತಾ ಉಂಟು. ಯಾಕ್ಲಾ ಟೈರಿಂದ ನನ್ನ ಸೈಕಲ್ ಡಿಕ್ಕಿ ಹೊಡೆದಿದ್ದು? ಸಾಲೆ ನಿನ್ನ ಸೈಕಲ್ ಅಲ್ವಾ ನನ್ನ ಟೈರ್ಗೆ ಡ್ಯಾಶ್ ಹೊಡೆದಿದ್ದು? ಮಗನೇ ಮಡಕೆ ಕಾಸೆಲ್ಲ ಮಡಗ್ಬಿಟ್ಟು ಹೋಯ್ತಾ ಇರೋ. ಆಗೋದಿಲ್ಲ ಮರೆ. ಕೊಡ್ತೀನಿ 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 ಮರೆ. ತೆಗೆದುಕೊ 100 ರೂಪಾಯಿ ಕೊಡು. 600. 4 ಮಡಿಕೆಗೆ 600 ರೂಪಾಯಿ. ಅಲ್ಲಿಗೆ 1 ಮಡಿಕೆಗೆ ಎಷ್ಟಾಯ್ತು? ಅಯ್ಯಯ್ಯೋ, ಈ ಊರು ಬಹಳ ದುಬಾರಿ. ಮೊದ್ಲು ನನ್ನ ಟ್ಯಾಕ್ಸಿ ಚಾರ್ಜ್ ತೆಗೆದುಕೊಂಡು ಊರು ಖಾಲಿ ಮಾಡೋದು ಒಳ್ಳೇದು. ನಂದಣ್ಣ ಟೈರು. ನಂದು ಮರ ಇದು. ನಂದಣ್ಣ. ನಿನಗೆ ದಾದಾ ಧರ್ಮೇಂದ್ರ ಗೊತ್ತುಂಟು? ಗೊತ್ತಿಲ್ಲ. ಅದು ನಾನೇ. ಈ ಊರಿನಲ್ಲಿ ಬಾರಿ ಕಳ್ಳರು ಉಂಟು ಮರ್ಯಾರೆ, ಎಚ್ಚರವಾಗಿರೋದು ಒಳ್ಳೇದು. ನನ್ನ ಟೈರ್ ನನಗೆ ಸಿಗ್ತಲ್ಲ. ಈ ಕಡೆ 2 ವೀಲು ಉಂಟು, ಈ ಕಡೆನೂ 2 ವೀಲು ಉಂಟು. ಇದು ಮತ್ತೆ ಯಾರ್ದು? ಆಕಾಶದಿಂದ ಬಿದ್ದಿರ್ಬೇಕು. ಆಕಾಶದಿಂದ? ಓ, ಏರೋಪ್ಲೇನ್ ಬಿದ್ದಿರ್ಬೇಕು. ಫ್ಲೈಟ್ ಲ್ಯಾಂಡ್ ಆಗುವಾಗ ಅವ್ರಿಗೆ ಗೊತ್ತಾಗೋದುಂಟು. ಅಣ್ಣ ಅಣ್ಣ, ಇವನೇ ಅವನು. ಸ್ವಲ್ಪ ಕಡೆ ಸ್ಲೋ ಮಾಡು. ಗೋಪಾಲ, ನೀನ್ ಯಾಕೆ ಹೊಡ್ತಾ ಇದೀಯ? ಗಣೇಶ ಎಲ್ಲೋ? ಕಾರಿ ಡಿಕ್ಕಿ ಗಣೇಶ ನೀರೊಳಗ್ ಬಿದ್ದೋಗ್ಬಿಟ್ಟ. ಕಾರಿನ ಜೊತೆ ನೀರಕ್ ಬಿದ್ದ? ಕಾರ್ ಜೊತೆ ಬೀಳಿಲ್ಲ, ಕಾರ್ ಡಿಕ್ಕಿ ಹೊಡೆದ್ ನೀರೊಳಗ್ ಬಿದ್ದ. ನನ್ ದುಡ್ಡೆಲ್ಲ ನೀರ್ ಪಾಲಾಗೋಯ್ತಲ್ಲ. ದುಡ್ಡೆಲ್ಲ ನೀರ್ನಲ್ಲಿ ಹೋಯ್ತ ಮರ್ಯಾರೆ. ಅಯ್ಯೋ ಅಯ್ಯಯ್ಯೋ ಅಯ್ಯೋ ಅಯ್ಯೋ, ನೀವೇ ಕಳೆದು ಬೇಗ ಹೋಗಿ ಅವನ್ನ ಕಾಪಾಡಿ, ಇಲ್ಲಾಂದ್ರೆ ನಿಮ್ಮ ಟ್ಯಾಕ್ಸಿ ಚಾರ್ಜ್ ಜೊತೆಗೆ ವೇಟಿಂಗ್ ಚಾರ್ಜ್ ಹೆಚ್ಚಾಗೋದುಂಟು ಮರ್ಯಾರೆ. ಬೇಗ ನೀರ್ ಹಾರೋ. ನನ್ಗೂ ಕೋಲ್ಡ್ ಆಗೋದಿಲ್ಲ, ನಾರೋದಿಲ್ಲ ಮರ್ಯಾರೆ. ನೀರುಗ್ ಬಿದ್ದಿರೋನ್ ಹತ್ರನೇ ದುಡ್ಡು ತಗೊಂಡು ನಾನ್ ನಿನಗ್ ಕೊಡ್ಬೇಕು ಕಣೋ. ನನ್ ದುಡ್ಡೆಲ್ಲ ಅವನ ಹತ್ರನೇ ಕಣೋ ಇರೋದು. ಈಗ ನಿನಗ್ ಟ್ಯಾಕ್ಸಿ ಚಾರ್ಜ್ ಬೇಕು ಅಂದ್ರೆ ನೀರ್ ಹಾರು. ಭಗವಾನ್, ಗಣಪತಿ ಬಪ್ಪ, ಇರ್ದು ಬೇಡ. ಗೋವಿಂದ ಗೋವಿಂದ. ದೈವೇನೋ ತುಂಬಾ ಚೆನ್ನಾಗಿ ಹೊಡೆದ. ಈಜ್ ಬರಿದ್ದ. ಇವ್ ಗಣೇಶನ್ ಬಾಡಿನೇ ತರ್ತಾನ, ಇಲ್ಲ ಅವನ್ ಬಾಡಿನೇ ಮೇಲ್ ಬರುತ್ತ. ಧರ್ಮೇಂದ್ರ, ಏನಾದ್ರು ಕ್ಲೂ ಸಿಕ್ತಾ? ಕ್ಲೂ ಅಲ್ಲ, ಫುಲ್ಲು ಸಿಕ್ತು. ಓ ಮೈ ಗಾಡ್, ಗೋಪಾಲ ಹಿಡ್ಕೊಳಕ್ ಒಂದ್ ಪೀಸು ಸಿಕ್ತಂಗ್ ಕರ್ಗೋಗ್ಬಿಟ್ಟವನು. ಇದೇನ್ ಕೆರೆನ ಆಸಿಡ್ ಟ್ಯಾಂಕ್? ಲೋ ಅಣ್ಣ, ಆ ಕೈ ಮುಳೆ ನಂಗೆ ಮೇಲೆತ್ತು, ಅದ್ ಗಣೇಶಂದ ಅಂತ ಕಂಡಿಡಿಯಣ್ಣ. ಅಲ್ಲ, ಅದು ಅವಂದಲ್ಲ. ಇದೌಂದಲ್ಲ ಅಂತ ನಿನಗೆ ಗೊತ್ತು? ಅವನ್ ಕೈಯಲ್ಲಿ ಇಷ್ಟ ಆಗ್ಲ ಮಚ್ಚೆ ಇತ್ತು. ನಾಯಿ ನಿಮ್ಮಪ್ಪ. ಅಣ್ಣ, ಬೇರೆ ಯಾವ್ದಾರು ಬಾಡಿ ಸಿಗುತ್ತೆ ಹುಡ್ಕಣ್ಣ. ಇರೋದ್ರಲ್ಲಿ ಇದೊಂದೇ ಚಂದ ಇರೋದು, ಇನ್ನೊಂದು ಉಂಟು ಆದ್ರೆ ಎಡಗೈ ಇಲ್ಲ. ವರ ಬೇಕಾಗಿದ್ದಾನೆ. ಭಗವಾನ್, ರಾಜ್ಯಾದ್ಯಂತ ಭಾರಿ ಮಳೆ. ಅಯ್ಯೋ, ಎಂತ ಕೆಲಸ ಮಾಡ್ಬಿಟ್ಟೆ ನೀನು. ನೋಡು, ವಿಜಯ ಕರ್ನಾಟಕ ಎಲ್ಲ ಒದ್ದೆ ಕರ್ನಾಟಕ ಆಗೋಯ್ತು. ಸಾರಿ ಮಾರಾಯರೆ. ನೋಡು ರಾಜೇಶ್ ಖನ್ನಾ. ಅಲ್ಲ ಮಾರಾಯರೆ, ಧರ್ಮೇಂದ್ರ. ಸರಿ ಧರ್ಮೇಂದ್ರ, ಇಲ್ಲೊಬ್ಬ ದೊಡ್ಡ ಮನುಷ್ಯ ಕೂತಿರ್ಬೇಕಾದ್ರೆ ನೀನ್ ಆ ಕಡೆಯಿಂದ ನೀರ್ ಹಾಕ್ಬಹುದಾ? ತಪ್ಪಂಡು ಮಾರಾಯರೆ, ತಪ್ಪಂಡು.
ಯೋ ನೀನು ಕಾಣಲ್ವಾ? ಆ ಕಡೆ ಹೋಗಿ ಕೂತ್ಕೊಂಡ್ರ 2ನೇ ಬಾರಿ ತಪ್ಪಂಡು ಮಾರ್ಯಾರೆ. ಹೆಂಗಿರು ನೀರ್ ಹಾಕಿದ್ಯಾ? ಸೋಪು ಹಾಕ್ಬಿಡು. ಯಾವ ಸೊಪ್ಪು ಮಾರ್ಯಾರೆ? ರಿನ್ನಾದಿತ್ತ ಸರ್ಪದಿತ್ತ? ಈ ಮಕ್ಕಕ್ಕೆ ರಿನ್ನು ಅಲ್ಲ ಸೊರ್ಪು ಅಲ್ಲ, ಆಸಿಡ್ ಆಗಿ ತಿಕ್ಕಬೇಕು. ಜೀನ್ಸ್ ಪ್ಯಾಂಟ್ ಹಾಕಿರೋರು 3 ಜನ ಹಿಂದೆ ಕೂತ್ಕೊಳ್ಳಿ, ನೀವು ಮುಂದೆ ಕೂತ್ಕೊಳ್ಳಿ, ಜಾಗ ಇಲ್ವಲ್ಲ ಅದಕ್ಕೆ. ಆಯ್ತ್ ಲಗರಿ, ಸೂಪರ್ ಬೊಮ್ಮಟ. ಕಮಾನ್ ಗಾರ್ಡ್ ಸತಿ. ಇಲ್ಲಿ ನೋಡಿ, ಸ್ವಲ್ಪ ಕ್ಯಾಸೆಟ್ ಹಾಕ್ತೀರಾ? ಅದಕ್ಕೇನಂತೆ ಕೊಡಿ, ಹಾಕ್ತೇನೆ. ಅಯ್ಯೋ ಟೇಪ್ ಸ್ಟ್ರಕ್ ಆಗ್ಬಿಡ್ತಲ್ಲ. ಅಯ್ಯೋ, ಎಂತೆಂತ ಕ್ಯಾಸೆಟ್ ಬಿಚ್ಚಿದ್ದುಂಟು, ಇದು ಮಾತ್ರ ಬರ್ತಾ ಇಲ್ವಲ್ಲ. ಹಲೋ, ದುಡ್ಡು ಕೊಡಿ, ನಾನು ಹೋಗ್ಬೇಕು. ನೀ ಸ್ವಲ್ಪ ಸುಮ್ನಿರೋ. ಈ ಕ್ಯಾಸೆಟ್ ಏನ್ರಿ ಮಾಡೋದು? ಕ್ಯಾಸೆಟ್ ರೆಡಿ. ಎಲ್ಲಾ ಸಾಂಗ್ಸು ಸಪ್ರೇಟ್ ಆಗಿ ಉಂಟು. ಓ ಶಿಟ್, ವಾಟ್ ಇಸ್ ದಿಸ್? ನಾನು ಎಷ್ಟು ಕಷ್ಟಪಟ್ಟು ತಂದಿದ್ದೀನಿ, ಎಲ್ಲ ಹಾಡುಗಳು ಇದ್ರಲ್ಲೇ ಉಂಟು. ಹಾಗಾದ್ರೆ ಪ್ರೋಗ್ರಾಮ್ ಕ್ಯಾನ್ಸಲ್. ಚುಪ್ರೋ ಸಾಲೆ ಮದ್ರಾಸಿ, ನಿಮ್ಗಿನ್ನೂ ನನ್ನ ವಿಷಯ ಗೊತ್ತಿಲ್ಲ. ಸುಲಭವಾಗಿ ಮೀಟರ್ ಬಾಡಿಗೆ ಯಾಮಾರಿಸಬಹುದು ಅಂತ ತಿಳ್ಕೊಂಡಿದ್ದೀರಾ? ಮುಂಬೈಯಲ್ಲಿ ಧಾರಾವಿ ಅಂತ ಕೇಳಿದ್ದೀರಾ? ಧಾರಾವಿ ಒಂದೇ ಒಂದ್ಸಲ ಕಟಿಂಗ್ ಚುಪ್ರೆ ಬದ್ಮಾಶ್ ಸಾಲೆ ಕುತ್ತೆ ಕಮ್ಮಿನೇ. ನಿನ್ಗೆ ಛೋಟಾ ರಾಜನ್ ಗೊತ್ತಾ? ದಾವೂದ್ ಗೊತ್ತಾ? ಏನು ಡಬ್ಬ ನನ್ನ ಮಗನೇ, ಪಾಪ ಇವರೆಲ್ಲ ಪಟಾಕಿ ಅಂಗಡಿ ಸುಟ್ಟೋಗೋದೆ ಅಂತ ಕೊಂಡಂಗ್ ನೀರ್ ಹಾಕೊಂಡ್ ಕುತ್ಕೊಂಡಿದ್ರೆ ನೀನು ಹೇಳ್ತಿದ್ಯಾ? ಮುಖ್ಯ ನಿನ್ಗೆ ಧಾರಾವಿ ಗೊತ್ತಾ? ಧಾರಾವಿ ಕರ್ನಾಟಕ ಗೊತ್ತಿರೋ ನಿನ್ ಕರ್ನಾಟಕದ ಕನ್ನಡಿಗರು ಏನ್ ತಿಳ್ಕೊಂಡಿದ್ಯಾ? ಅವನ ಮೇಲೆ ಕೊಯ್ ಮಾಡ್ತೀಯಾ? ನನ್ನ ಮೊಮ್ಮಗನ ಮೇಲೆ ಕೊಯ್ ಮಾಡಕ್ಕೆ ಇನ್ನೂ ಶೋಷ ಅಂತಿರೋದು. ಮೊಚ್ ತಗೊಂಡ್ ಕೊಚ್ಚ ಬಿಡ್ತೀನಿ ಕನ್ನಡಿಗರ ಸುದ್ದಿಗೆ ಬಂದ್ರೆ ನಿನ್ನ. ನೀವು ಮದುಮಗನ್ ಕಡೆಯವರ? ಮುಂಬೈಯಿಂದ ಮದುಮಗನ್ ಜೊತೆ ನಾನೇ ಬಂದಿರೋದು. ಕ್ಯೋ ಸಾಬ್? ಅವನ್ನ ಆ ಸೋಫಾ ಮೇಲೆ ಕೂಡ್ಸೋಣ ಅಂತ. ಯಾರು ಹೇಳಿದ್ದ? ಯಜಮಾನ್ರು. ಅವನ್ನ ಆ ಸೋಫಾ ಮೇಲೆ ಕೂರಿಸ್ತೀರಾ? ಹೌದು. ಅವನು ಇಷ್ಟು ಬೇಗ ದೊಡ್ಡ ಮನುಷ್ಯ ಆಗ್ಬಿಟ್ನ? ಏ ಮದುಮಗ, ಅವೇ ಬಂದೆ. ಅದೇ ಇವನೇ ಮದುಮಗ. ಯಾರು ಇವನ? ಯಾಕೆ ವೈ? ಅಲ್ಲ, ನಿಮ್ಮನ್ನ ಅಲ್ಲಿ ಕೂಡ್ಸೋಣ ಅಂತಿದ್ದೆ. ಕಮಿಷನರ್. ಅಲ್ಲ, ನಿನ್ನ ಆ ಸೋಫಾ ಮೇಲೆ ಕೂರಿಸ್ಬೇಕು ಅನ್ನಲ್ಲ, ಯಾಕಿರ್ಬೋದು? ನೋಡೋಕೆ ಸುರಸುಂದರ, ಹೈಲಿ ಎಜುಕೇಟೆಡ್, ಗ್ರೇಟ್ ಪರ್ಸನಾಲಿಟಿ, ಅದಕ್ಕೆ. ಯಾರು ನೀನಾ? ಕಮಿಷನರ್, ಇವರ ಮದುಮಗ. ನಾನು ಚಂದ್ರಶೇಖರ್, ತುಂಬಾ ವರ್ಷಗಳಿಂದ ಫ್ರೆಂಡ್ಸ್. ಬೈ ಬಾಯ್, ಏನ್ ಮಾಡ್ಕೊಂಡಿದ್ದೀರಾ? ಮಾರಲ್ ಟ್ರಾಫಿಕ್ ನಲ್ಲಿ ಪೊಲೀಸ್ ಕ್ವಶನ್ಸ್ ಎಲ್ಲ ಕೇಳಬಾರದು. ಥ್ಯಾಂಕ್ ಯು. ಇವನ ಹೆಸರು ಮದುಮಗ ಅಂತ. ಓಹೋ, ನಿಜವಾದ ಮದುಮಗ ಇವನು. ನಮಸ್ತೆ ಸರ್. ಗ್ಲಾಡ್ ಟು ಮೀಟ್ ಯು. ಬೆಸ್ಟ್ ಆಫ್ ಲಕ್. ನಮಸ್ತೆ. ನೀವೇ? ನಾನು ಅದೇ ಅನ್ಕೊಂಡೆ, ಇಂತ ಕೆಟ್ಟ ಮುಸುಡಿನ ನಮ್ ಚಂದ್ರಶೇಖರ್ ಅಳಿಯ ಮಾಡ್ಕೊಳ್ಳೋ ಕರ್ಮ ಯಾಕೆ ಬಂದ? ಧರ್ಮು, ಇವ್ರೆ ಧರ್ಮೇಂದ್ರ. ಇವನು ಧರ್ಮೇಂದ್ರನ? ये दोस्ती हम नहीं छोड़ेंगे. ಇವನು ಧರ್ಮೇಂದ್ರನ? ನಾನೇನು ಗುಗ್ಗು ಅಂತ ತಿಳ್ಕೊಂಡಿದ್ಯಾ? ಫಿಲಂ ನಲ್ಲಿ ನಾನು ಧರ್ಮೇಂದ್ರ ನೋಡಿಲ್ವಾ? ಅಂದ್ರೆ ನೀವ್ ಹೇಳದ್ ನೋಡಿದ್ರೆ ಇವನ್ ಧರ್ಮೇಂದ್ರನ ಅಲ್ಲ ಅಂತಾನ? ಹಾಗಾದ್ರೆ ಬಾಂಬೆಯಿಂದ ಸುಳ್ಳು ಹೆಸರು ಇಟ್ಕೊಂಡ್ ಬಂದಿದ್ಯಾ? ಯಾವ ನನ್ನ ಮಗ ಹೇಳಿದ್ದು? ಹುಡುಕಪಟ್ಟೆ ನನ್ನ ಧರ್ಮೇಂದ್ರ ಅಲ್ಲ. ನಾನು ಮದುಮಗನ್ ತಂದೆ. ನೀವು ಮದುಮಗನ್ ತಂದೆನಾ? ಮದುಮಗನ್ ತಂದೆ ಇಷ್ಟ ಅಂದವಾಗಿರ್ತಾರೆ ಅಂತ ನಂಗೆ ಗೊತ್ತೇ ಇರ್ಲಿಲ್ವಲ್ಲ. ಈ ಅಂದಕ್ಕೂ ಆ ಚಂದಕ್ಕೂ ಮ್ಯಾಚ್ ಆಗ್ತಾ ಇಲ್ವಲ್ಲ ತಂದೆ. ಅಲ್ಲ ಎಣ್ಣೆ ಎಟ್ಟು ಬೇಜಾರ್ ಮಾಡ್ಕೋಬೇಡಿ, ಮದುಮಗನ್ ನೋಡ್ಕೊಂಬರೋಣ ಬನ್ನಿ. ರೋಮಾಂಚನ. ಇಲ್ಲಿ ನೋಡು ನಿಮ್ಮಪ್ಪ. ಅಪ್ಪನ? ಹಾಗಂತ ಯಾರೋ ಹೇಳಿದ್ದು? ಏ ತಪ್ಲೇ ಬೋಲ. ಆಹಾ, ತಪ್ಪು ಮಾಡಿದವನು ಸಿಕ್ಕೇ ಸಿಗ್ತಾನೆ ಅನ್ನೋದು ವೇದಾಂತ ಅಲ್ಲ,
ಸಿದ್ಧಾಂತ. ಇದು ನಾನು ನನ್ನ ತಾಯಿಗೆ ಕೊಟ್ಟ ಮಾತು. ಯಾವತ್ತಾದ್ರೂ ನಿನ್ನ ತಂದೆ ಸಿಕ್ಕಿದ್ರೆ ಹಲ್ಲು ಉದ್ರೋಗಂಗ್ ಹೊಡಿ ಅಂತ ನನ್ನ ಮಮ್ಮಿ ಹೇಳಿದ್ಲು. ಅದು ಈಗಿಡರ್ತು. ಯಾಕಪ್ಪ ಏನಾಯ್ತು? ನನ್ನ ಮಮ್ಮಿನ ಗರ್ಭಿಣಿ ಮಾಡ್ಬಿಟ್ಟು ಓಡ್ ಹೋದ ನೀಚ ಇವನು. ಸೇಮ್ ಬಬ್ರುವಾಹನ ಸ್ಟೋರಿ ಮುಂದುವರ್ಸು. ಈಗ ನನ್ನ ಡ್ಯಾಡಿ ಅಂತ ಹೇಳ್ಕೊಂಡು ಬಂದಿದ್ದಾನೆ. ಡ್ಯಾಡಿ ಅಂತೆ ಡ್ಯಾಡಿ. ಏ ಮಿಸ್ಟರ್, ನನಗೆ ನಿಂತರ ಡ್ಯಾಡಿ ಬೇಡ. ನಿಮಗ್ ಗೊತ್ತಾ, ನಾನು 3 ವರ್ಷದವನಾಗಿದ್ದಾಗ ಫಾದರ್ ಬೇಕು ಅಂತ ಹಠ ಮಾಡ್ತಿದ್ದಾಗ ಚರ್ಚ್ ಫಾದರ್ನ ತೋರಿಸಿ ಇವರೇ ನಿನ್ ಫಾದರ್ ಅಂತ ಸಮಾಧಾನ ಪಡಿಸ್ತಾ ಇದ್ಲು ನನ್ನ ಮಮ್ಮಿ.